பொறும்பா மகனித சக்திலே நிக்கல்ல பாதோಗೋ ಎಂಕಲ್ಲ ವಂದನೆ ಮುಲ್ಕಿದ ಪುಣ್ಯದ ಮಣ್ಣೆಡೆ ನಿಲೆ ಉಂತಿನ ಮರ ಸತ್ಯುಲೇ ಭಕ್ತಿಡು ನಿಕಲ್ನೆದುರು ಕೈ ಮುಗಿದು ನಟ್ಟು ನೋವ ದರ್ಶನ ಒರಕೊರುಲೇ ಬೇನೇನು ಮಾಜಾಲೇ ಒರುಂಬಾ ಮಗನಿದ ಶಕ್ತಿಲೇ ನಿಕಲ್ನ ಪಾದೋಗೋ ಎಂಕಲ್ಲ ವಂದನೆ ಮುಲ್ಕಿದ ಪುಣ್ಯದ ಮಣ್ಣೆಡೆ ನಿಲೆ ಉಂತಿನ ಮರ ಸತ್ಯುಲೇ. ತುಳುನಾಡದ ಸಮಸ್ತ ತುಳುವೆರೆಗೂ ಉಡಲ್ದಿಂಜಿ ಸೊಲ್ಮೆ ಸಂದಾಯ್ತ ಮಲ್ತೊನ್ನ ಯಾನ್ ನಿಕಲ್ನ ಮೋಕೆದ ನಳಿನಿ ಎಸ್ ಸುವರ್ಣ ಅಪ್ಪೆ ಆಚು ಬಾರೆದಿನ ಮನಸಾರೆ ಸುಗಿತೊಂದು ತುಳುನಾಡ ಮುಲ್ಕಿ ಸೀಮೆದ ಅಮರ ಬೀರೆರು ಕಾಂತಾಬಾರೆ ಬೂದಾಬಾರೆರೆಗ್ ನಿಟಪ್ಪ ಅಡ್ಡ ಬೂರೊಂದು ನಾಗಬ್ರಹ್ಮೆರೆನ ನೆನೆವರಿಕೆ ಮಲ್ತೊಂದು ಬಾರೆರ್ನ ಪುಟ್ಟು ಬೊಕ್ಕ ಜೀವನದ ಇಚಾರೊಲಿನ ತೆರಿಪಾವುನ ಒಂಜಿ ಎಲ್ಯ ಪ್ರಯತ್ನ ಮಲ್ತೊಂದುಲ್ಲ ತಪ್ಪು ಇತ್ತಂಡ ಮಟ್ಟಲಿಗ ಪಾಡೊಂದು ಒಪ್ಪು ಇತ್ತಂಡ ಜ್ಞಾನ ಭಂಡಾರಗೋ ದಿಂಜಾವೊಂದು ಈ ಎಲ್ಯ ಪ್ರಯತ್ನಗೂ ನಿಗಲ ಮಾತೆರ್ನಲ ಆಶೀರ್ವಾದ ಬೋರ್ಡು ಬಂದಕ್ಕೇನು ಕ್ಷೇತ್ರ ವರ್ಮಮಾಗಣದ ಬಲೈ ಒಂದು ಪ್ರಾಮುಖ್ಯ ತೀರ್ಥಗುಡ್ಡ ಜನ್ಮಕ್ಷೇತ್ರ ಮಿತ್ತಗುಡ್ಡ ಕಾರ್ಮಿಕ ಕ್ಷೇತ್ರ ಮಲ್ಪಾಯಿಂಚಿನ ಕಟ್ಟು ಪ್ರಧಾನದ ಮೂಲು ಕಲ್ಲಬೆರ್ಮು ನಾಯಿಗೇರಿ ಪಂಪಿನಾರೆಗೆ ಅದು ಅಕಲೆಗೆ ಮಕ್ಕಳಿಗೆ ಪೇರ್ಲ ನೀರ ಕೊರ್ದು ಮಕ್ಕಳಿಗೆ ಆಶ್ರಯ ಮತ್ತು ದಿರ್ತೇವೆ ಕಾಂತಾಬಾರ ಬುಧವರ್ಣಗಳ ಅನುಗ್ರಹ ಪ್ರಕಾರ ವರ್ಮಮಾಗಣದಲ್ಲ ಈ ವಂಜನೆ ತೀಟು ಇಡೆಗೆಂದು ಉಣದು ಅಕುಲ್ ಮಲ್ಪ ಜಲದುರ್ಗೆ ಪೋರಿನ ಅನುಗ್ರಹ ഇരുവേര് കാർണിക പുരുഷന്മത്തിലെ കട്ട ದುಮ್ಮದ ಕಾಲೋಡು ಈ ಜಾಗಡು ಸತ್ಯ ಕೋರ್ಟ್ ಕಚೇರಿ ಇರ್ತದೆ. ಕೋರ್ಟ್ ಕಚೇರಿ ದಾಂಚಿನ ಟೈಮುಡು ಈ ವರ್ಮ ಮಾಗಣಿಡು ಮೂಲು ನ್ಯಾಯ ಚಾವಡಿ ಬಂಡದತ್ತನು ಮೂಲ ಇಂಚಿನತ್ತನಲ್ಲ ಒಂಜಿ ಊರುಡು ಒಂಜಿದಲ್ಲ ಸಮಸ್ಯೆ ಬತ್ತನಂದ ಅಂಡ ಈ ಜಾಗಡ್ ಬರ್ತದೆ. ಈ ಒಂಜಿ ಈ ಗುಂಡಿಡು ಒಂದು ಬ್ರಹ್ಮೆರ ಗುಂಡಿಂದು ಪ್ರತೀತಿ ಆಯ್ನ ಈ ಗುಂಡಿಡು ಮೀದು ಪೋದವಳು ನ್ಯಾಯ ಚಾವಡಿಡು ನ್ಯಾಯ ತೀರ್ಮಾನ ಹೊಂದತ್ತನ್ಗೆ ಅಂಚೆ ನ್ಯಾಯ ತೀರ್ಮಾನ ಹೊಂದತ್ತಿನ ಅವಳದಲ್ಲ ಕಂಡು ಕಪಟ ಮಲ್ತಿನಕಲು ಅತನ ತಪ್ಪು ಮಲ್ತಿನಕಲು ಅವಳು ಸುಳ್ಳು ಬಂಡಿರಂದ ಅಂಡ ಈ ತಾರದಾಂಟದ ಅಂಚಿ ಪೋಪಿದ್ದೀರಿ ಪಂಪಿನ ಒಂಜಿ ಪ್ರತೀತಿ ಇತ್ತು. ಬಂದುಲೆ ತುಳುನಾಡದ ವೀರ ಪುರುಷರ್ನ ಜೀವನ ಚರಿತ್ರೆ ಖಾಲಿ ತುಳುವೆರೆಗೂ ಮಾತ್ರ ಸೀಮಿತ ಆದಿಪ್ಪರಬಲ್ಲಿ ತುಳುನಾಡದ ಇತಿಹಾಸನು ತೆರೆಯೊಂಡ್ರ ಅಂಗಡ್ ಇಪ್ಪುನ ನನಾತು ಜನಕ್ ತೆರೆಯೋಡು ಪಂಪಿನ ದಿಟ್ಟಿಡು ಬಾರ್ಯರ್ನ ಜೀವನ ಚರಿತ್ರೆದ ಕಥಾ ಭಾಗನು ಕನ್ನಡ ಭಾಷೆಡು ವಿಶ್ಲೇಷಣೆ ಮಲ್ತೊಂದುಲ್ಲ. ಅವಳಿ ವೀರರಾದ ಕಾಂತಾಬಾರೆ ಬೂದಾಬಾರೆಯ ವೀರಗಾಥೆ ಆರಂಭವಾಗುವುದೇ ಮುಲ್ಕಿ ಸೀಮೆಯಲ್ಲಿ ಸಾವಂತ ಅರಸರ ಆಳ್ವಿಕೆಯ ಸಂದರ್ಭದಲ್ಲಿ. ಸುಮಾರು 14ನೇ ಶತಮಾನದಲ್ಲಿ ತಮ್ಮ ಆಡಳಿತವನ್ನು ಆರಂಭಿಸಿದ ಸಾವಂತ ಅರಸರು 17ನೇ ಶತಮಾನದಲ್ಲಿ ಅವರ ಆಡಳಿತ ಮುಲ್ಕಿ ಸೀಮೆಯ ಆಧಿಪತ್ಯದೊಂದಿಗೆ ವಿರಾಜಮಾನವಾಗಿತ್ತು. ಮುಂದೆ 18ನೇ ಶತಮಾನದವರೆಗೂ ಸಾವಂತ ಅರಸರು ತಮ್ಮ ಆಡಳಿತವನ್ನು ನಡೆಸುತ್ತಿದ್ದರು. ಈ ನಡುವೆ ಅರಸೊತ್ತಿಗೆ ಅತಂತ್ರವಾಗಲಿದ್ದ ಕಾಲಘಟ್ಟವೊಂದರಲ್ಲಿ ಜನ್ಮವೆತ್ತಿದವರೇ ಇಂದು ಜನಮನದಲ್ಲಿ ಕಾರಣಿಕ ದೈವಗಳಾಗಿ ಅಜರಾಮರರಾಗಿರುವ ಅವಳಿ ಸಹೋದರರಾದ ಕಾಂತಾಬಾರೆ ಬೂದಾಬಾರೆ.
ತುಳುನಾಡದ ಪುಣ್ಯದ ಮಣ್ಣದ ಮರುಜೂಕುಲೆ, ತುಳುನಾಡದ ಪುಣ್ಯದ ಮಣ್ಣದ ಮರುಜೂಕುಲೆ, ಆ ಓರ್ಮ ಮಗನೆಡು ಮೆರೆಪಿನ ಸತ್ಯದ ಜೋಕುಲೆ, ಸತ್ಯದ ಜೋಕುಲೆ. ಉಡಲ ಭಕ್ತಿಡು ಸುಗಿಪುಲೆ ವೀರೆ, ಉಡಲ ಭಕ್ತಿಡು ಸುಗಿಪುಲೆ ವೀರೆನು ನಮ್ಮ ವೀರ ಪುರುಷರೇನು. ಅಟ್ಟಗೂರುಲೆ ತುಳುವ ಮಣ್ಣು. ಸುಮಾರು 400 ವರ್ಷಗಳಿಗಿಂತಲೂ ಹಿಂದೆ ಮುಲ್ಕಿ ಸೀಮೆಯನ್ನು ಸಾವಂತ ಅರಸರು ಆಳುತ್ತಿದ್ದ ಸಂದರ್ಭದಲ್ಲಿ ಮುಲ್ಕಿಯ ಕೊಲ್ಲೂರ ಬರ್ಕೆಯನ್ನು ಚಂದ್ರಾಯ ಬಳ್ಳಾಲರು ನೋಡಿಕೊಳ್ಳುತ್ತಿದ್ದರು. ಸಾವಂತ ಅರಸರ ಸಹೋದರಿ ಪುಳ್ಳ ಪೆರ್ಗರ್ತಿಯು ಚಂದ್ರಾಯ ಬಳ್ಳಾಲರ ಮಡದಿ. ಮದುವೆಯಾಗಿ ವರ್ಷಗಳೇ ಕಳೆದಿವೆ. ಆದರೆ ದಾಂಪತ್ಯದಲ್ಲಿ ಸಂತಾನ ಭಾಗ್ಯವಿಲ್ಲ ಎಂಬ ಕೊರಗು ಪುಳ್ಳ ಪೆರ್ಗರ್ತಿ ಮತ್ತು ಪೆರ್ಗಡೆಯವರನ್ನು ಸದಾ ಬಾಧಿಸುತ್ತಿತ್ತು. ಈ ಸಂದರ್ಭದಲ್ಲಿ ಅವರ ಒಕ್ಕಲು ಮಂಜಣ್ಣನ ಸಲಹೆಯಂತೆ ರಾಣಿ ಪುಳ್ಳ ಪೆರ್ಗರ್ತಿಯವರು ಪೆರ್ಗಡೆಯವರ ಸಮ್ಮತಿಯೊಂದಿಗೆ ಬಂಗಾರದ ಶಿಶು, ತೊಟ್ಟಿಲು, ಹುಂಡಿ ಹಣದ ಹರಕೆಯೊಂದಿಗೆ ಸಂತಾನ ಪ್ರಾಪ್ತಿಗಾಗಿ ಪರಿವಾರ ಸಮೇತವಾಗಿ ಕದಿರೆಯ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲೆಂದು ಪುಳ್ಳೋಡಿಗುತ್ತು ಅರಮನೆಯಿಂದ ಕದಿರೆಗೆ ಪ್ರಯಾಣ ಹೊರಡುತ್ತಾರೆ. ಪ್ರಯಾಣವು ಕೊಲ್ಲೂರ ಪದವು ಕ್ರಮಿಸಿ ಸುರತ್ಕಲ್ಲಿನ ಕಜೇರಿಸ್ಥಾನದತ್ತ ಸಾಗುತ್ತಿರುವಾಗ ಕಜೇರಿಸ್ಥಾನದ ಎಳ್ಳಿನ ಗದ್ದೆಯೊಂದರಲ್ಲಿ ಎಳ್ಳಿನ ಬೆಳೆಯನ್ನು ಹಾಳು ಮಾಡುತ್ತಿರುವ ಹಕ್ಕಿ ಪಕ್ಕಿಗಳನ್ನು ಕೋಲು ಹಿಡಿದು ಓಡಿಸುತ್ತಿರುವ 6-7 ಪ್ರಾಯದ ಬಿಲ್ಲವ ಕುಲದ ಬಾಲೆ ಆಚುವನ್ನು ಕಂಡರು. ಇತ್ತ ಬೆಳೆಯನ್ನು ಮೆಟ್ಟಿಕೊಂಡೇ ಸಾಗುತ್ತಿರುವ ರಾಣಿ ಮತ್ತು ಪರಿವಾರದವರನ್ನು ಕಂಡು ಸಿಟ್ಟುಗೊಂಡ ಆಚು ಬೈದೆತಿ ರಾಣಿಯೆಡೆನೆ ಓಡೋಡಿ ಬಂದು ಬೆಳೆಯನ್ನು ಏಕೆ ಹಾಳು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸುವಳು. ಮುಂದೆ ರಾಣಿ ಪುಳ್ಳ ಪೆರ್ಗರ್ತಿಯವರು ಮತ್ತು ಆಚು ಬೈದೆತಿಯ ನಡುವೆ ಸಂವಾದ ಏರ್ಪಡುತ್ತದೆ. ಎಳ್ಳಿನ ಬೆಳೆಯ ಬಗ್ಗೆ ಸಾಕಷ್ಟು ಮಾತಾಡುವ ಆಚು ಬೈದೆತಿಗೆ ರಾಣಿ ಪುಳ್ಳ ಪೆರ್ಗರ್ತಿಯವರು ಪ್ರಶ್ನೆಯೊಂದನ್ನು ಕೇಳುವರು. ಎಲೆ ಹೆಣ್ಣೆ, ಎಳ್ಳಿನ 7 ಇಳೆ ಹೋದರೆ ಅದರ ಎಣ್ಣೆ ಎಲ್ಲಿರುತ್ತದೆ ಎಂದು. ಆಗ ಆಚು ಬೈದೆತಿ ದಿಟ್ಟವಾಗಿ ರಾಣಿ ಪುಳ್ಳ ಪೆರ್ಗರ್ತಿಯವರಿಗೆ ಹಿಂದೆ ಸವಾಲೆಸೆವಳು. ರಾಣಿಯವರೇ, ನಿಮ್ಮ ತಾಯಿ ಹೆಣ್ಣು ಹೋಗಿ ಹೆಂಗಸಾಗುವಾಗ ನೀವೆಲ್ಲಿದ್ದೀರಿ ಎಂದು. ಆಗ ರಾಣಿ ಪುಳ್ಳ ಪೆರ್ಗರ್ತಿಯವರು, ನನ್ನ ತಾಯಿ ಹೆಣ್ಣು ಹೋಗಿ ಹೆಂಗಸಾಗುವಾಗ ನಾನು ನನ್ನ ತಂದೆಯವರ ಬಲತೊಡೆಯಲ್ಲಿ ಇದ್ದೆ ಎಂದು ಉತ್ತರಿಸುವಳು. ಈ ಉತ್ತರವನ್ನು ಕೇಳಿದಂತ ಆಚು ಬೈದೆತಿ, ಹಾಗಾದರೆ ಎಳ್ಳಿನ 7 ಇಳೆ ಹೋದರೆ ಅದರ ಎಣ್ಣೆ ಅದರ ಬೇರಿನಲ್ಲಿ ಇರುತ್ತದೆ ಎಂದು ಉತ್ತರಿಸುವಳು. ಈ ಸಂವಾದವು ಒಂದು ಜೀವಿಯ ಜನನಕ್ಕೆ ಸಂಬಂಧಪಟ್ಟಿದ್ದು. ಈ ವಿಚಾರ 6-7 ಪ್ರಾಯದ ಆಚು ಬೈದೆತಿಗೆ ತಿಳಿದಿರಬೇಕಾದರೆ ಆಕೆ ಸಾಮಾನ್ಯಳಲ್ಲ, ಆಕೆಯ ಜ್ಞಾನ ಅಗಾಧವಾದುದು ಎಂದು ಅರಿತ ರಾಣಿ ಪುಳ್ಳ ಪೆರ್ಗರ್ತಿಯವರು ಆಚು ಬೈದೆತಿಯ ಮಾತಿನ ವೈಖರಿಗೆ ಮಾರು ಹೋಗುತ್ತಾರೆ. ಮುಂದೆ ಕದಿರೆಯ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪುಳ್ಳೋಡಿಗುತ್ತು ಅರಮನೆಗೆ ಹಿಂದಿರುಗುವಾಗ ರಾಣಿ ಪುಳ್ಳ ಪೆರ್ಗರ್ತಿಯವರು ಆಚುವಿನ ಮನೆಯ ಹಿರಿಯರಾದ ಆಕೆಯ ಮಾವಂದಿರಾದ 4 ಕಜೇರಿ ಜತ್ತಿಗಳ ಬಳಿ ಆಚು ಬೈದೆತಿಯನ್ನು ನನ್ನೊಡನೆ ಕಳುಹಿಸಿಕೊಡಿ, ನಾನು ಆಕೆಯನ್ನು ಬೀಡಿನಲ್ಲಿ ಸಾಕುತ್ತೇನೆ ಎನ್ನುವರು. ರಾಣಿ ಪುಳ್ಳ ಪೆರ್ಗರ್ತಿಯವರ ಮಾತನ್ನು ನಿರಾಕರಿಸಲಾಗದೆ 4 ಕಜೇರಿ ಜತ್ತಿಗಳು ಆಚು ಬೈದೆತಿಗೆ ಗೆಜ್ಜೆ ಕತ್ತಿಯನ್ನು ನೀಡಿ ಏನೂ ಅರಿಯದ ಬಾಲೆಗೆ ಬೆಂಗಾವಲಾಗಿ ಹೋಗಿರಿ ಎಂದು ಅವರು ನಂಬಿದ ದೈವ ದೇವರುಗಳನ್ನು ಪ್ರಾರ್ಥಿಸುವರು. ಅಂತೆಯೇ ದೈವ ಜುಮಾದಿ ಆಚು ಬೈದೆತಿಯ ಬೆಂಬತ್ತಿ ಹೋಗುವುದು. ಅರಮನೆಯಲ್ಲಿ ಪುಳ್ಳ ಪೆರ್ಗರ್ತಿಯವರ ಆರೈಕೆಯಲ್ಲಿ ಬೆಳೆಯುವಳು. ದೈವ ಜುಮಾದಿ ಕರಿಯ ಬಿತ್ತಿಲ ಬರ್ಕೆಯಲ್ಲಿ ನೆಲೆಯಾಗುತ್ತದೆ.
ಕ್ರಮೇಣ ಆಚು ಬೈದೆತಿ ಪ್ರಾಯ ಪ್ರಬುದ್ಧಳಾದಂತೆ ಹಿಂದಿನ ಸಂಪ್ರದಾಯದಂತೆ ಆಕೆ ಮೈನೆರೆಯುವ ಮುನ್ನ ಪುಳ್ಳೋಡಿಗುತ್ತು ಅರಮನೆಯ ನೆಚ್ಚಿನ ಒಕ್ಕಲಾದ ಕಯ್ಯಾಲ್ಮಾರ್ ಕುಟುಂಬದ ಕುಂದಯ ಬಾರಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಮುಂದೊಂದು ದಿನ ರಾಣಿ ಪುಳ್ಳಪೆರ್ಗರ್ತಿಯವರು ಅವರ ಒಕ್ಕಲು ಮಕ್ಕಳನ್ನು ವಿಚಾರಿಸಿಕೊಂಡು ಬರಲೆಂದು ಆಚು ಬೈದೆತಿಯನ್ನು ಸಂಗಡ ಕರೆದುಕೊಂಡು ಹೋಗುತ್ತಾರೆ. ಆ ಸಂದರ್ಭದಲ್ಲಿ ಕೊಲ್ಲೂರ ಗುಡ್ಡೆಯ ಬಿಸಿಲ ಬೇಗೆಗೆ ಪವಳಿ ಬಂದು ಆಚು ಬೀಳುತ್ತಾಳೆ. ಆಗ ಆಚು ಬೈದೆತಿಯ ಸೊಂಟದಲ್ಲಿದ್ದ ಗೆಜ್ಜೆ ಕತ್ತಿ ಒಂದಷ್ಟು ದೂರ ನೆಲಕಚ್ಚಿ ಬೀಳುವುದು. ಗೆಜ್ಜೆ ಕತ್ತಿ ನೆಲವನ್ನು ಗೀರಿಕೊಂಡು ಹೋದ ಜಾಗದಲ್ಲಿ ನೀರಸೆಲೆ ಉಂಟಾಗುತ್ತದೆ. ಇತ್ತ ಆಚು ಬೈದೆತಿ ಬಿದ್ದಿರುವುದನ್ನು ಕಂಡು ಏನು ಮಾಡಬೇಕೆಂದು ಅರಿಯದ ಪುಳ್ಳಪೆರ್ಗಟ್ಟಿಯವರು ಅತ್ತಿತ್ತ ನೋಡುವಾಗ ಆಗ ತಾನೇ ಉಂಟಾದ ನೀರಸೆಳೆ ರಸಮಯ ಬಾವಿಯಾಗಿ ಕಾಣುವುದು. ಆ ಬಾವಿಗೆ ತನ್ನ ಸೀರೆಯ ಸೆರಗನ್ನು ಹಾಕಿ ನೀರನ್ನು ತೆಗೆದು ಆ ನೀರನ್ನು ಆಚು ಬೈದೆತಿಯ ಮುಖಕ್ಕೆ ಚಿಮುಕಿಸಿ ಆಚು ಬೈದೆತಿಗೆ ಕುಡಿಸುವರು. ಮುಂದೆ ಆಚು ಬೈದೆತಿ ಸ್ವಸ್ಥವಾಗಿ ಎದ್ದು ನಿಂತು ಅವರಿಬ್ಬರು ಪುಳ್ಳೋಡಿಗುತ್ತು ಅರಮನೆಗೆ ಹಿಂದಿರುಗುತ್ತಾರೆ. ಆದರೆ ರಸಮಯ ಬಾವಿಯ ನೀರನ್ನು ಕುಡಿದ ಕಾರಣ ಇನ್ನೂ ಕನ್ಯೆಯಾಗಿದ್ದ ಆಚು ಬೈದೆತಿಯ ಗರ್ಭಾಂಕುರಕ್ಕೆ ಕಾರಣವಾಗುತ್ತದೆ. ಆಚು ಬೈದೆತಿ ಗರ್ಭಿಣಿಯಾಗಿ ತಿಂಗಳು ತುಂಬುತ್ತಿರಲು ಈ ವೈಚಿತ್ರ್ಯಕ್ಕೆ ದಂಗಾಗಿದ್ದ ಪುಳ್ಳಪೆರ್ಗಟ್ಟಿಯವರಿಗೆ ಒಂದು ದಿನ ಕದಿರೆಯ ಶ್ರೀ ಮಂಜುನಾಥ ಸ್ವಾಮಿ ಪುಳ್ಳಪೆರ್ಗಟ್ಟಿಯವರ ಕನಸಲ್ಲಿ ಬಂದು ಆಚು ಬೈದೆತಿಯ ಗರ್ಭದಲ್ಲಿ ಅವಳಿ ಸಹೋದರರ ಜನನವಾಗಲಿದೆ, ಅವರ ಮುಂದೆ ಮುಲ್ಕಿ ಸೀಮೆಯ ರಕ್ಷಣೆ ಮಾಡಲಿದ್ದಾರೆ ಎನ್ನುವ ಅಲೌಕಿಕ ಅನುಭವವಾಗುವುದು. ಈ ಸನ್ನಿವೇಶದ ಬಳಿಕ ಮಕ್ಕಳಿಲ್ಲದ ರಾಣಿ ಪುಳ್ಳಪೆರ್ಗಟ್ಟಿಯವರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಮುಂದೆ ಆಚು ಬೈದೆತಿಗೆ 7 ತಿಂಗಳು ತುಂಬಿದಾಗ ಪುಳ್ಳಪೆರ್ಗಟ್ಟಿಯವರು ಆಚು ಬೈದೆತಿಯ 4 ಮಾವಂದಿರಾದ ಕಜೇರಿ ಜತ್ತಿಗಳನ್ನು ಕರೆಯಿಸಿ ಆಚು ಬೈದೆತಿಗೆ ಪುಳ್ಳೋಡಿಗುತ್ತು ಅರಮನೆಯಲ್ಲಿ ಸಂಭ್ರಮದ ಸೀಮಂತ ಕಾರ್ಯಕ್ರಮವನ್ನು ಮಾಡುವರು. ಸೀಮಂತ ಸಮ್ಮಾನ ಮುಗಿದ ಬಳಿಕ ಆಚು ಬೈದೆತಿ ಹೆರಿಗೆಗಾಗಿ ತನ್ನ ತವರು ಮನೆಯಾದ ಕಜೇರಿ ಸ್ಥಾನಕ್ಕೆ ತನ್ನ ಮಾವಂದಿರ ಜೊತೆ ಹೊರಡುತ್ತಾಳೆ. ಆದರೆ ಪ್ರಯಾಣವು ಕೊಲ್ಲೂರ ಗುಡ್ಡೆ ಕ್ರಮಿಸುವಾಗ ಆಚು ಬೈದೆತಿಗೆ ಹೆರಿಗೆ ನೋವು ಉಂಟಾಗುತ್ತದೆ. ಇನ್ನೇನು ಮುಂದೆ ನಡೆಯಲು ಸಾಧ್ಯವೇ ಇಲ್ಲ ಎನ್ನುವಂತ ನೋವು ಉಂಟಾದಾಗ ಆಚು ಬೈದೆತಿ ತನ್ನ ಮಾವಂದಿರನ್ನು ಮುಂದಕ್ಕೆ ಕಳುಹಿಸಿ ನಾನು ಬರುತ್ತೇನೆ ಎಂದು ಕಳುಹಿಸುವಳು. ಆಚು ಬೈದೆತಿ ಅಲ್ಲೇ ಇದ್ದ ತಾಕಟೆ ಮರದ ಕೆಳಗೆ ಕುಸಿದು ಬೀಳುವಳು. ಸ್ವಲ್ಪ ಸಮಯದ ಬಳಿಕ ಆಚು ಬೈದೆತಿಗೆ ಪ್ರಸವವಾಗಿ ಆಕೆ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಆ ಅವಳಿ ಮಕ್ಕಳನ್ನು ಅದೇ ತಾಕಟೆ ಮರದ ಕೊಂಬೆಗೆ ಸೀರೆಯ ತೊಟ್ಟಿಲನ್ನು ಕಟ್ಟಿ ತೂಗುವಳು. ಈ ಕ್ಷೇತ್ರ ಇನಿಕ್ಕು ನಮ್ಮ ದೈವ ದೇವರನ್ನು ನಂಬುಜನ್ನ ಅಂಡಲ ಇನಿಕ್ಕು ಈ ಕ್ಷೇತ್ರ ಅಕಲೇನು ಅಕಲು ನಮ್ಮ ಎದುರು ದರ್ಶನಕ್ಕೂ ತಿಕ್ಕುಜೇರನ್ನ ಅಂಡಲ ಅಕಲೇನು ತೊಟ್ಟಿಲು ಪಡೆದಿನಂಚಿನ ತಾಕೋಡೆದ ಮರ ಪವಿತ್ರವಾಯಿನಂಚಿನ ತಾಕೋಡೆ ಮರ ಇನಿಕ್ಕು ನಮ್ಮ ಕಣ್ಣದುಮ್ಮುಂಡು ನಮ್ಮ ಇನಿ ಆ ಮರತ್ತ ವಿಶೇಷತೆ ಮತ್ತು ಕೆಲವು ಪನರ್ಯಾಪುಂಡು. ಆ ಮರಟ್ಟು ಸುಮಾರು 1000 ಮಿತ್ತಲ ವರ್ಷ ಆಯ್ನಂಚಿನ ಆ ಮರಟ್ಟು ತಿರುಳಿಜ್ಜಿ ಆ ತಿರುಳು ಪೂರ ಊರಿ ಮನುಷ್ಯ ಒಂಜಿ ಅಜಾನುಬಾಹು ಮನುಷ್ಯ ಆಯ್ತು ಉಳ್ಳೆ ಕುಳುನಾತ್ ಹೊಟ್ಟೆ ಉಂಡಾಯ್ತು ಆ ಮರತ್ತ ಆಂಡಲ ಮರ ಆತ ಗಟ್ಟಿಂಡು ದಾದನ ಕಾರ್ಮಿಕ ಪುರುಷರು ನಾ ಒಂಜಿ ಅವತಾರೋಡಿದ್ದೆ ಅಕಲ್ನೊಂಜಿ ಬಯರ್ದಾದೆ ಈ ಮರ ಇದಿಕ್ಕಲ ಜೀವಂತವಾದ ಉಂಡು ಪಂಪಿನ ಒಂದು ನಿದರ್ಶನ. ನಮ್ಮ ಈ ಒಂಜಿ ಮರನ ತೂಪಿನಂಚಿನ ಭಾಗ್ಯ ನಂಕುಂಡು. ಈ ವರ್ತಮಾನವನ್ನು
ವಿಷಯವನ್ನು ಕೇಳಿದಂತ ರಾಣಿ ಕುಳ್ಳಪೆರ್ಗಟ್ಟಿ ಅವರು ಆಚುಬೈದೆತಿಯೆಡೆಗೆ ಓಡೋಡಿ ಬಂದು ಬಾಣಂತಿ ಮತ್ತು ಮಕ್ಕಳನ್ನು ಕುಳ್ಳೋಡಿ ಗುತ್ತು ಅರಮನೆಗೆ ಕರೆದೊಯ್ಯುತ್ತಾಳೆ. ಮುಂದೆ ಸಕಲ ವಿಧದಿಂದ ಬಾಣಂತಿ ಮತ್ತು ಮಕ್ಕಳ ಆರೈಕೆ ಮಾಡುತ್ತಾಳೆ. ಆದರೆ ಅನತಿ ಕಾಲದಲ್ಲಿಯೇ ಆಚುಬೈದೆತಿ ಇಹಲೋಕವನ್ನು ತ್ಯಜಿಸುತ್ತಾಳೆ. ಹಾಗಾದರೆ ಆ ಅವಳಿ ಮಕ್ಕಳನ್ನು ಮುಂದೆ ಸಾಕಿದವರಾದರೂ ಎಲ್ಲಿ, ಅವರು ಬೆಳೆದದ್ದಾದರೂ ಎಲ್ಲಿ ಎಂಬುದನ್ನು ನಿರೀಕ್ಷಿಸಿ ಬಾರೆಯರ ಜೀವನ ಚರಿತ್ರೆಯ ಕಥಾಭಾಗ 2ರಲ್ಲಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ನಳಿನಿ